ಅವರೆಲ್ಲ ಬಂದು ರೈಟಿಂಗಲ್ಲಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ನಾನು ಶೇರ್ ಮಾಡ್ಕೊಳ್ತೀನಿ. ನಮಗೆ ಒಂದು ಮಾತು, ಸರ್ಕಾರ ನಮ್ಮದು ಬಂದ ಮೇಲೆ ನಕ್ಸಲ್ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಅಂತೇಳಿ ಮಾನ್ಯ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ. ಅವ್ರದ್ದೇ ಏರಿಯಾ ಅದು, ಕಾರ್ಕಳ, ಹೆಬ್ರಿ ಅದೆಲ್ಲ ಅವ್ರದ್ದೇ ಏರಿಯಾಕ್ಕೆ ಬರುತ್ತೆ. ANF ಅಲ್ಲೇ ಹೆಡ್ ಕ್ವಾರ್ಟರ್ಸ್ ಇದೆ. ನಮ್ಮ ANF ಏನು ಆ್ಯಂಟಿ ನಕ್ಸಲ್ ಫೋರ್ಸ್ ಏನಿದೆ ಅದು ಅಲ್ಲೇ ಹೆಡ್ ಕ್ವಾರ್ಟರ್ಸೇ, ಕಾರ್ಕಳದಲ್ಲೇ ಇದೆ. ನಾವು ಸತತವಾಗಿ ಯಾವಾಗಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾಯಿದ್ರು. ಇಲ್ಲಿವರೆಗೂ ಇರಲಿಲ್ಲ. ಮೊನ್ನೆ ತಾನೇ ಹೋದ 15 ದಿವಸನೋ ಏನೋ ಕಾಣಿಸುತ್ತೆ, ಅದು ಹಿಂದೆ ಒಬ್ಬರು ಲತಾ ಅಂತ, ಒಬ್ಬರು ರಾಜು ಅಂತ, ಅವರಿಬ್ಬರು ಲೀಡರ್ಸ್ಗಳು, ಅವರು ಸೈಟ್ ಆದರು ಅಂತ ಹೇಳಿ ನನಗೆ ವರದಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಇಲ್ಲ ಅದನ್ನು ಕೂಂಬಿಂಗ್ ಮಾಡಬೇಕು ಅಂಥೇಳಿ ಅವರು ನಮ್ಮ ಡಿಪಾರ್ಟ್ಮೆಂಟ್ನವರು ISDನವರು ಕೂಂಬಿಂಗ್ ಮಾಡೋದಕ್ಕೆ ಆಪರೇಷನ್ ಪ್ರಾರಂಭ ಮಾಡಿದರು. ಈ ಮಧ್ಯದಲ್ಲಿ ಇವ್ರದ್ದು ಮಾಹಿತಿ ಬಂತು. ಮಾಹಿತಿ ಬಂದಾಗ ಇವರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಎನ್ಕೌಂಟರ್ ಮಾಡುವಂಥದ್ದು ಆಗಿದೆ. ಅವ್ರನ್ನ ನಾವು ಹಾಗೆ ಬಿಟ್ಕೊಂಡು ಹೌದು ಅವ್ರು ಏನು ಮಾಡಿದ್ರು ನಡೀತದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅದು ಈ ಘಟನೆ ಆಗಿದೆ ಬಿಟ್ಟರೆ ಬೇರೆ ಏನೂ ಇಲ್ಲ. ತನಿಖೆ ಮಾಡಬೇಕು ಹಾಗೆ ಅಂತೆಲ್ಲ ಕೆಲವರು ಮಾಧ್ಯಮದಲ್ಲಿ ಹೇಳಿದ್ದಾರೆ. 60 ಕೇಸ್ ಇದ್ದು ಅವನು ವೆಪನ್ ಕ್ಯಾರಿ ಮಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎನ್ಕೌಂಟರ್ ಆಗಿರೋದನ್ನು ಯಾವ ದೃಷ್ಟಿಯಿಂದ ತನಿಖೆ ಮಾಡಬೇಕು ಹೇಳಿ? ನಾವು ಎಲ್ಲ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಈಗ ಮರ್ಡರ್ ಮಾಡಿರೋರನ್ನ, ವೆಪನ್ ಕ್ಯಾರಿ ಮಾಡಿರೋದು ಏನು ಆಟೋಮ್ಯಾಟಿಕ್ ಮೆಷಿನ್ ಗನ್ ಥರ ಇರುವಂಥ ವೆಪನ್ ಕ್ಯಾರಿ ಮಾಡುವಂಥವ್ರನ್ನೆಲ್ಲರನ್ನೂ ನಾವು ಹಾಗೆ ಬಿಟ್ಟು ಹೌದಪ್ಪ ಫ್ರೆಂಡ್ಲಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ ರೀತಿ ಆಗಿದೆ. ಇಲ್ಲ, ಇಲ್ಲಿ ಕಾಂಗ್ರೆಸ್ BJP ಪ್ರಶ್ನೆ ಬರಲಿಲ್ಲ. ಇಲ್ಲಿ ಸೇಫ್ಟಿ ಪ್ರಶ್ನೆ ಮತ್ತು ಯಾವ ಉದ್ದೇಶಕ್ಕಾಗಿ ಅವರು ನಕ್ಸಲಿಸಮ್ಗೆ ಹೋಗಿದ್ದಾರೆ ಅದು ಮುಖ್ಯ ಅಲ್ವಾ? ಹಾಗಾಗಿ ನಾವು ಅವ್ರನ್ನೇ ಕೇಳಿದ್ದಾರೆ ಸರೆಂಡರ್ ಆಗಿ ಅಂತ. ಅವರ ರಿಲೇಟಿವ್ಸು ಕೂಡ ನೀವು ಬಿಟ್ಬಿಡಿಯಪ್ಪ ಇದನ್ನೆಲ್ಲ ಅಂತ ಸರೆಂಡರ್ ಆಗಿ ಅಂತಲೂ ಕೂಡ ಕೇಳಿದ್ದಾರೆ, ಪತ್ರನೂ ಬರೆದಿದ್ದಾರೆ ಅವರಿಗೆ. ಆದರೆ ಯಾವುದನ್ನು ಕೇಳಿಲ್ಲಲ್ಲ ಅವರು. ಅದರಿಂದ ಈ ಘಟನೆ ನಡೆದಿದೆ. BPL ಸಂಬಂಧಪಟ್ಟಂತೆ ಮೊದಲ ಜಾಸ್ತಿ ಆಗ್ತಿದೆ, ಜನಗಳಿಗೆ ಮನವರಿಕೆ ಮಾಡುವಂಥ ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇಲ್ಲ ಅಂತ ಅಲ್ಲ, ಈಗಾಗಲೇ DC-ಗಳಿಗೆ ಎಲ್ಲ ತಿಳಿಸಿದ್ದಾರೆ. ಸರ್ಕಾರದಿಂದ DC-ಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಮಾನದಂಡ ಇಟ್ಕೊಂಡು ಈ ಕಾರ್ಡ್ಸ್ಗಳನ್ನು ತೆಗೆಯೋದಕ್ಕೆ ಅಥವಾ ಕರೆಕ್ಷನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು. ಕೆಲವ್ರನ್ನ APLಗೆ ತಂದಿದ್ದಾರೆ, ಕೆಲವರು ತಪ್ಪುಗಳಾಗಿದ್ದು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಇವತ್ತು ಎಲ್ಲಾದರೂ ಒಂದು ವೇಳೆ ತಪ್ಪಾಗಿ ಏನಾದರೂ ನೀವು ಮಾಹಿತಿಗಳನ್ನು ಗ್ರಹಿಸ್ಕೊಂಡು ಅವ್ರು ಕ್ಯಾನ್ಸಲ್ ಮಾಡಿದರೆ ಅದನ್ನು ರೆಸ್ಟೋರ್ ಮಾಡಿ ಅಂತ ಹೇಳಿದೆ, ಸರಿ ಮಾಡಿಸಿ ಅಂಥದ್ದನ್ನು ಮಾಡ್ತಾರೆ ಡಿಪಾರ್ಟ್ಮೆಂಟ್. ಅಧಿಕೃತವಾಗಿ ಮಿನಿಸ್ಟರ್ ಕರೆದು ಹೇಳಿ ಇಂತಿಷ್ಟು ಅರ್ಹ ಇದಾವೆ ಅಂತೇಳಿ ಹೇಳಿ ನಾವು ಇವತ್ತಿನಿಂದ ರದ್ದು ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ ಈ ಥರ ಪ್ರೋಸೆಸ್ಸೇ ಆಗಲಿಲ್ಲ. ಯಾರು ಅಕ್ಕಿ ತಗೊಳಕ್ಕೆ ಹೋಗಿದ್ದಾರೆ ಅವಾಗ ಗೊತ್ತಾಗಿದೆ ಕಾರ್ಡ್ ರದ್ದಾಗಿದೆ. ಇಲ್ಲ, ಅದು ಇಲ್ಲ ಅವರು ತೀರ್ಮಾನ ತಗೊಂಡು DDಗಳಿಗೆಲ್ಲ ತಿಳಿಸ್ಕೊಂಡು ಮಾಡಿದ್ದಾರೆ. ಜನಗಳಿಗೆ ಮಾಹಿತಿ ಕೊಡೋದ್ರಲ್ಲೇನಾದರೂ ಒಂದಿಷ್ಟು ತಪ್ಪುಗಳಾಗಿರ್ಬೋದು ಅಥವಾ ವಿಳಂಬ ಆಗಿರ್ಬೋದು. ಆದರೆ ಯಾರಿಗೆ ನಾವು ಕಾನೂನು ಬಾಹಿರವಾಗಿ ತೊಗೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ನೀನು ರದ್ದು ಮಾಡುವಂಥದ್ದು ಪ್ರಕ್ರಿಯೆ ಅಷ್ಟೇ ಬಿಟ್ಟರೆ ಎಲ್ಲನೂ ಸರಿಯಾಗಿದ್ದರೆ ಕಾನೂನಿನ ಚೌಕಟ್ಟಿನಲ್ಲಿದ್ದರೆ ಯಾರಿಗೂ ರದ್ದು ಮಾಡೋದಿಲ್ಲ. ಈಗ ವಿಚಾರ ಇರೋದು ಅರ್ಹರ ಜೊತೆ ಅನರ್ಹರ ಜೊತೆ ಅರ್ಹರದಕ್ಕೂ ಕೂಡ ಪಡಿತರ ಸಿಗ್ತಾ ಇಲ್ಲ ಸರ್. ಆ ವಿಚಾರ ಕುರಿತಂತೆ ಅಲ್ಲ, ಅರ್ಹರಿಗೆ ಸಿಗಲೇಬೇಕು. ವಿ ವಿಲ್ ಎನ್ಶೂರ್ ದಟ್ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ. ಅಲ್ಲೊಂದು ಏನಾದರೂ ಅರ್ಹತೆ ಇರೋರದ್ದು ತೆಗೆದಿರ್ಬೋದು, ನಾನು ಇಲ್ಲ ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಅದನ್ನೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಅದನ್ನು ತಕ್ಷಣ ಸರಿಪಡಿಸಿ ಅವರಿಗೆ ಮಾಮೂಲಿ ರೇಷನ್ಸ್ ಕೊಡೋ ರೀತಿಯಲ್ಲಿ ಮಾಡಿ ಅಂತ. ಶಾಸಕರು ಈಗ ಸಚಿವ ಸ್ಥಾನದ ಬೇಡಿಕೆಯನ್ನು ಇಡಲಿಕ್ಕೆ ಶುರು ಮಾಡಿದ್ದಾರೆ. ಯಾರು ರೀಶಫಲ್ ಆ ಥರದ್ದು ಏನಾದರೂ ಇದೆಯಾ ಸರ್? ಮಳವಳ್ಳಿ ಶಾಸಕರು ಮಾತನಾಡಿದ್ದಾರೆ, ಬೆಳಗಾವಿ ಆಸಿಫ್ ಶೇಖ್ ಕೂಡ ಸುಪ್ರೀಂ ಕೋರ್ಟಲ್ಲಿ ನಮಗೂ ಕೊಡಿ ಅನ್ನುವಂಥ ಡಿಮಾಂಡ್ ಮಾಡ್ತಾ ಇದ್ದಾರೆ. ಅಲ್ಲ, ರೀಶಫಲ್ ಮಾಡೋ ವಿಚಾರ ನನಗೆ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಅರ್ಹತೆ ಇರ್ತಕ್ಕಂಥವರು ಶಾಸಕರು ಭಾಳಷ್ಟು ಜನ ಇದ್ದಾರೆ. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ.
ಅವರು 3 ಸಾರಿ ಎಲೆಕ್ಟ್ ಆಗಿರ್ತಾರೆ. ಅವ್ರಿಗೂ ಅರ್ಹತೆ ಇದೆ, ಸಾಮರ್ಥ್ಯ ಇದೆ. ನಮಗೂ ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಯಾವಾಗ ರಿಷಫಲ್ ಮಾಡ್ತಾರೆ ಅದು ಮುಖ್ಯಮಂತ್ರಿಗಳಿಗೆ ಅಷ್ಟೇ ಗೊತ್ತಿದೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್ ಇವಾಗ ರಾತ್ರಿ. ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಸಹಕಾರಿ ಇಲಾಖೆಯದ್ದು ಒಂದು ಕಾರ್ಯಕ್ರಮ ಇದೆ, ಅದಕ್ಕಾಗಿ ಹೋಗ್ತಾ ಇದ್ದಾರೆ. ನಿನ್ನೆ ನಾವು ಮಾತಾಡುವಾಗಲೂ ಹೇಳಿದರು 21ಕ್ಕೆ ನಾನು ಹೋಗ್ತೇನೆ, ಹೋಗಿ ಒಂದು ದಿವಸದ ಮಟ್ಟಿಗೆ ಅಷ್ಟೇ ಪ್ರೋಗ್ರಾಮ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಅಂತ ಹೇಳಿ. ಲೋಕಾಯುಕ್ತ ಕಚೇರಿಗೆ ಸರ್ ಸಿಎಂ ಅವರು ಬಾಂಬೆಯಿಂದ ನೋಟಿಸ್ ಕೊಡದೇ ಇದ್ರು ಕೂಡ ನಿನ್ನೆ ರಾತ್ರಿ ಹೋಗಿ ಬಂದಿದ್ರು ಅಂತ ಮೈಸೂರು ಲೋಕಾಯುಕ್ತ ಕಚೇರಿಗೆ. ತನಿಖೆ ಮೇಲೆ ಪ್ರಭಾವ ಬೀರ್ತಾ ಇದೆ ಅನ್ನುವಂಥ ಒಂದು ಆರೋಪ ಸರ್ ದೂರುದಾರರು. ಗೊತ್ತಿಲ್ಲ ನನಗೆ. ಅವರು ತನಿಖೆಗೆ ಕರೆದ್ರೆ ಹೋಗಬೇಕು. ಅದು ಬಿಟ್ಟು ಅವರು ಹೋಗಿದ್ದಾರೆ ಅಂದರೆ ಏನಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ. ಗೊತ್ತಿಲ್ಲ, ಎಲ್ಲ ಬೀಗ ಹಾಕಿರ್ತಾರಲ್ಲ. ಎಲ್ಲ ಬೀಗ ಹಾಕಿರಲ್ವಾ? ಎಲ್ಲ ಬೀಗ ಹಾಕಿದಾರೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ ಹೋಗಿದ್ರೇನು. ಸರ್, ಈಗ ಮೊನ್ನೆ ಕನಕ ಜಯಂತಿ ದಿನ ಕುರುಬ ಸಮುದಾಯದ ಸ್ವಾಮೀಜಿ ಅವರು 3 ಸಾರಿ ಎಲೆಕ್ಟ್ ಆಗಿರ್ತಾರೆ. ಅವ್ರಿಗೂ ಅರ್ಹತೆ ಇದೆ, ಸಾಮರ್ಥ್ಯ ಇದೆ. ನಮಗೂ ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಯಾವಾಗ ರಿಷಫಲ್ ಮಾಡ್ತಾರೆ ಅದು ಮುಖ್ಯಮಂತ್ರಿಗಳಿಗೆ ಅಷ್ಟೇ ಗೊತ್ತಿದೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್ ಇವಾಗ ರಾತ್ರಿ. ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಸಹಕಾರಿ ಇಲಾಖೆಯದ್ದು ಒಂದು ಕಾರ್ಯಕ್ರಮ ಇದೆ, ಅದಕ್ಕಾಗಿ ಹೋಗ್ತಾ ಇದ್ದಾರೆ. ನಿನ್ನೆ ನಾವು ಮಾತಾಡುವಾಗಲೂ ಹೇಳಿದರು 21ಕ್ಕೆ ನಾನು ಹೋಗ್ತೇನೆ, ಹೋಗಿ ಒಂದು ದಿವಸದ ಮಟ್ಟಿಗೆ ಅಷ್ಟೇ ಪ್ರೋಗ್ರಾಮ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಅಂತ ಹೇಳಿ. ಲೋಕಾಯುಕ್ತ ಕಚೇರಿಗೆ ಸರ್ ಸಿಎಂ ಅವರು ಬಾಂಬೆಯಿಂದ ನೋಟಿಸ್ ಕೊಡದೇ ಇದ್ರು ಕೂಡ ನಿನ್ನೆ ರಾತ್ರಿ ಹೋಗಿ ಬಂದಿದ್ರು ಅಂತ ಮೈಸೂರು ಲೋಕಾಯುಕ್ತ ಕಚೇರಿಗೆ. ತನಿಖೆ ಮೇಲೆ ಪ್ರಭಾವ ಬೀರ್ತಾ ಇದೆ ಅನ್ನುವಂಥ ಒಂದು ಆರೋಪ ಸರ್ ದೂರುದಾರರು. ಗೊತ್ತಿಲ್ಲ ನನಗೆ. ಅವರು ತನಿಖೆಗೆ ಕರೆದ್ರೆ ಹೋಗಬೇಕು. ಅದು ಬಿಟ್ಟು ಅವರು ಹೋಗಿದ್ದಾರೆ ಅಂದರೆ ಏನಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ. ಗೊತ್ತಿಲ್ಲ, ಎಲ್ಲ ಬೀಗ ಹಾಕಿರ್ತಾರಲ್ಲ. ಎಲ್ಲ ಬೀಗ ಹಾಕಿರಲ್ವಾ? ಎಲ್ಲ ಬೀಗ ಹಾಕಿದಾರೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ ಹೋಗಿದ್ರೇನು. ಸರ್, ಈಗ ಮೊನ್ನೆ ಕನಕ ಜಯಂತಿ ದಿನ ಕುರುಬ ಸಮುದಾಯದ ಸ್ವಾಮೀಜಿ ಅವರು ಸಿದ್ದರಾಮಯ್ಯನವರಿಗೆ 21ಕ್ಕೆ ನಾನು ಹೋಗ್ತೇನೆ, ಹೋಗಿ ಒಂದು ದಿವಸದ ಮಟ್ಟಿಗೆ ಅಷ್ಟೇ ಪ್ರೋಗ್ರಾಮ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಅಂತ ಹೇಳಿ. ಲೋಕಾಯುಕ್ತ ಕಚೇರಿಗೆ ಸರ್ ಸಿಎಂ ಅವರು ಬಾಂಬೆಯಿಂದ ನೋಟಿಸ್ ಕೊಡದೇ ಇದ್ರು ಕೂಡ ನಿನ್ನೆ ರಾತ್ರಿ ಹೋಗಿ ಬಂದಿದ್ರು ಅಂತ ಮೈಸೂರು ಲೋಕಾಯುಕ್ತ ಕಚೇರಿಗೆ. ತನಿಖೆ ಮೇಲೆ ಪ್ರಭಾವ ಬೀರ್ತಾ ಇದೆ ಅನ್ನುವಂಥ ಒಂದು ಆರೋಪ ಸರ್ ದೂರುದಾರರು. ಗೊತ್ತಿಲ್ಲ ನನಗೆ. ಅವರು ತನಿಖೆಗೆ ಕರೆದ್ರೆ ಹೋಗಬೇಕು. ಅದು ಬಿಟ್ಟು ಅವರು ಹೋಗಿದ್ದಾರೆ ಅಂದರೆ ಏನಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ. ಗೊತ್ತಿಲ್ಲ, ಎಲ್ಲ ಬೀಗ ಹಾಕಿರ್ತಾರಲ್ಲ. ಎಲ್ಲ ಬೀಗ ಹಾಕಿರಲ್ವಾ? ಎಲ್ಲ ಬೀಗ ಹಾಕಿದಾರೋ